ಬೀದಿ ಸನ್ಮಾನ್ಯ ರವಿ ಸುಬ್ರಹ್ಮಣ್ಯ ಸಾಹೇಬರು ಆಗಮಿಸಿದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ವಿ. ಅದೇ ರೀತಿ ತಿಮ್ಮೇಗೌಡರು, ಶ್ರೀನಗರ ವಾರ್ಡ್ನ ಬಿಬಿಎಂಪಿಯ ಮಾಜಿ ಸದಸ್ಯರು ಹಾಗೂ ಬೆಂಗಳೂರು ಪಶ್ಚಿಮ ವಿಭಾಗದ ಅಧ್ಯಕ್ಷರಾದ ತಿಮ್ಮೇಗೌಡರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಈ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ತುಂಬ ಗವಿಗಂಗಾಧರೇಶ್ವರ ಅರ್ಚಕರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಗವಿಗಂಗಾಧರೇಶ್ವರ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಅಧ್ಯಕ್ಷರಾದ ಗೋವಿಂದರಾಜ್ ಅವರೇ ಹಾಗೂ ನಿಮ್ಮೆಲ್ಲರ ಆತ್ಮೀಯರಾದ ಹಾಗೂ ಈ ಭಾಗದ ಮಾಜಿ ಶಾಸಕರಾದ ಗೋವಿಂದರಾಜ್ ಅವರೇ ಮತ್ತೆ ಮಾಜಿ ಉಪಮಹಾಪೌರರಾದ ರಾಮೇಗೌಡರೇ ಮತ್ತು ಗೋಪಾಲ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಈ ಒಂದು ಜಿಂಕೆ ಉದ್ಯಾನವನದ ಎಲ್ಲ ಮಿತ್ರರೇ, ಈ ಒಂದು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಏನು ನಮ್ಮ ಈ ಒಂದು ಕೆಂಪೇಗೌಡ ಸಾಂಸ್ಕೃತಿಕ ಸಂಘದ ಮಿತ್ರರೆಲ್ಲ ಸೇರಿ ಈ ಒಂದು ದಿವಸ ಆಯೋಜನೆ ಮಾಡಿದ್ದಾರೆ. ಈ ಒಂದು ಉದ್ಯಾನವನದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳು ಮತ್ತು ಹೆಚ್ಚಿನ ರೀತಿಯಲ್ಲಿ ಕ್ರೀಡಾ ಪ್ರೋತ್ಸಾಹ ಕಾರ್ಯಕ್ರಮಗಳನ್ನೇನು ಈ ಒಂದು ಸಂಘದ ಸದಸ್ಯರು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಅಭಿನಂದನೆಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲೂ ಈ ರೀತಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಬರಲಿ. ನಮ್ಮ ಕೆಂಪೇಗೌಡರ ಒಂದು ಜನ್ಮದಿನೋತ್ಸವನ ಸರ್ಕಾರ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಮಾಡುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳಾಗಬೇಕು. ಮತ್ತು ನಮ್ಮ ಶಾಸಕರು ನಮ್ಮ ಬಸವನಗುಡಿ ಮಠದಲ್ಲಿ ಅದೊಂದು ಕಾರ್ಯಕ್ರಮವನ್ನು ನಾವು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಪ್ರತಿ ವರ್ಷ ಆಚರಣೆ ಮಾಡೋ ರೀತಿ ಅವರು ಒಂದು ಸಹಕಾರನ ನಾವು ಕೋರ್ತಾ ಇದ್ದೀವಿ. ಅವರು ನಾವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ಬಸವನಗುಡಿ ಮಠದಲ್ಲಿ ಮಾಡೋಣ ವಿಜೃಂಭಣೆಯಿಂದ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ತಾವೆಲ್ಲ ಒಂದು ಕಾರ್ಯಕ್ರಮ ಅವಕಾಶ ಮಾಡ್ತೀವಿ. ಅದಕ್ಕೆ ತಮ್ಮೆಲ್ಲ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕೆಂಪೇಗೌಡ
ಸಂಘದ ಜಿಂಕೆ ಪಾರ್ಕ್ ಮತ್ತು ಅಲ್ಲಿಯ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸ್ನೇಹಿತರಾದಂತಹ ತಿಮ್ಮೇಗೌಡರೇ, ಹಿರಿಯರಾದಂತಹ ರಾಮೇಗೌಡರೇ, ಗೋವಿಂದಣ್ಣವರೇ, ಗೋಪಾಲ್ ಅವರೇ, ಎಲ್ಲ ಪದಾಧಿಕಾರಿಗಳೆಲ್ಲ ಹೆಸರುಗಳು ಭಾಳ ದೊಡ್ಡದಾಗ್ತಾ ಇದೆ. ಇವತ್ತು ಈ ಉದ್ಯಾನವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಒಂದು ಜನ್ಮ ದಿನಾಚರಣೆಯನ್ನು ಅರ್ಥಗರ್ಭಿತವಾಗಿ ಭಕ್ತಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮ ಸಂಘಟನೆ ಗವಿ ಮತ್ತು ಗಿರಿ ಪ್ರದಕ್ಷಿಣೆ ಬಹಳ ಅದ್ದೂರಿಯಾಗಿ ಶ್ರದ್ಧಾಭಕ್ತಿಯಿಂದ ಪ್ರತಿ ತಿಂಗಳು ಕೂಡ ನಡೀತಾ ಇರತಕ್ಕಂಥದ್ದು. ಪ್ರತಿ ಪೌರ್ಣಿಮೆಯಂದು ಜನ ಈಗಾಗಲೇ ಒಂದು ಡೇಟನ್ನು ಬ್ಲಾಕ್ ಮಾಡ್ಕೋಬೇಕು, ನಾವು ಭಗವಂತನ ಪ್ರದಕ್ಷಿಣೆ ಮಾಡಬೇಕು. ಅದೇ ರೀತಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾಡಪ್ರಭು ಕೆಂಪೇಗೌಡರ ಒಂದು ದೂರದೃಷ್ಟಿಯ ಯೋಚನೆ ಮತ್ತು ಯೋಜನೆ ಬೆಂಗಳೂರನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂಥ ಒಂದು ಸ್ಥಾನದಲ್ಲಿ ನಿಲ್ಲಿಸಿದೆ. ನಾಡಪ್ರಭು ಕೆಂಪೇಗೌಡರು ಪ್ರಾತಸ್ಮರಣೀಯರು. ಇವತ್ತು ಬೆಂಗಳೂರು ಯಾವ ಮಟ್ಟದಲ್ಲಿ ಬೆಳಿಬೇಕು ಅಂತಕ್ಕಂಥದ್ದನ್ನು ಕನಸಿಟ್ಟುಕೊಂಡು ಅವರ ಒಂದು ಪ್ರಯತ್ನದ ಫಲವಾಗಿ ನಾವಿವತ್ತು ಈ ಹಂತದಲ್ಲಿ ಬೆಂಗಳೂರಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ಎಷ್ಟೋ ದೇಶಗಳಲ್ಲಿ ಭಾರತದ ಬಗ್ಗೆ ಕೇಳಿದ್ರು ಬೆಂಗಳೂರು ಅಂದ್ರೂ ತಕ್ಷಣ ಗೊತ್ತಾಗುತ್ತೆ. ಆ ಮಟ್ಟಕ್ಕೆ ಒಂದು ಕೀರ್ತಿ ಬೆಂಗಳೂರಿನ ಬಗ್ಗೆ ಇದೆ. ನಾವು ನಾಡಪ್ರಭು ಕೆಂಪೇಗೌಡರು ಯಾವ ಒಂದು ಆಶಾವಾದದಿಂದ ಇದನ್ನು ಬೆಳೆಸಿದರು, ಅಂತಹ ಮಹಾನಗರವನ್ನು ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗುವಂತಹ ಕೆಲಸ ನಮ್ಮೆಲ್ಲರದ್ದು ಕರ್ತವ್ಯ ಆಗಿದೆ. ಅನೇಕ ಉತ್ಸವಗಳು ನಡೀತಾ ಇತ್ತು. ಇವತ್ತು ಋಷಭಾವತಿ ಹರಿತಾ ಇದ್ದಂತಹ ನದಿ ಇವತ್ತು ಕೆರೆ ಕಟ್ಟೆಗಳನ್ನ ಕಟ್ಟಿಸಿದ್ರು. ಕೆಂಪಾಂಬುದಿ ಕೆರೆ ಪಕ್ಕದಲ್ಲಿದೆ. ಇವತ್ತು ಕಲುಷಿತ ತಾಣ ಆಗ್ತದೆ. ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು. ಹಾಗಾಗಿ ನಾವೆಲ್ಲ ಯೋಚನೆ ಮಾಡಬೇಕು, ಇದು ಆಗಬಾರ್ದು. ಹಾಗಾಗಿ ನಮಗೆ ಮುಂಚೆ ಒಂದು 0.5 MLD ಅಂತಹ STP ಅಂತ 10 MLD ಆದರೆ ನಮಗೆ ಯಾವ ಗಲೀಜು ನೀರು ಬರುತ್ತೆ ನಮ್ಮ ಮುಂಭಾಗಕ್ಕೆ ಹರಿಯುವಂಥದ್ದಾದರೂ ಒಳ್ಳೆ ರೀತಿಯಲ್ಲಿ ಹರಿಲಿ ಅಂತೇಳಿ ವಿಶ್ವಾವತಿಯಲ್ಲಿ ನಾವು ಇಲ್ಲಿ ಒಂದು STPಯನ್ನು ಈ ಹಿಂಭಾಗದಲ್ಲೇ ಕಾರ್ಯ ನಡೀತಾ ಇದೆ. ಕೆಂಪಾಂಬುದಿ ಕೆರೆ ಈ ಕಡೆ ಪಾರ್ಕಿಂಗ್ ಸೇರ್ಕೊಂಡು ಈ ಕಡೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೆರೆ ಬರೋ ನೀರನ್ನ BT ಶ್ರೀನಿವಾಸ ಮೂರ್ತಿ ಅವರು ಆತ್ಮೀಯ ಸ್ನೇಹಿತರಿಗೆ ಸ್ವಾಗತ. ಅದೇ ರೀತಿಯಲ್ಲಿ ಕೆಂಪಾಂಬುದಿ ಕೆರೆ ಶುದ್ಧೀಕರಣದ ಕಾರ್ಯ ಕೂಡ ನಡೀತಾ ಇದೆ. ಹಿಂದೆ ನಮಗೊಂದ್ಸತಿ ಅವಕಾಶ ಸೇರಿದಾಗ ಯಾವ 5 ಲೈನ್ಗಳು ಒಳಗಡೆ ಬರ್ತಾ ಇತ್ತು ಗಲೀಜು ನೀರು, ಅದನ್ನು ಡೈವರ್ಟ್ ಮಾಡುವಂಥ ಕೆಲಸ ಆಗಿತ್ತು. ಈಗ ಮೊನ್ನೆನೂ ಕೂಡ BWD SSB ಅವ್ರ ಜೊತೆ ಎಲ್ಲ ಮಾತಾಡಿ ಏರಿಯೇಟರ್ಸ್ನ ಹಾಕಬೇಕು. ಅದರೊಳಗೆ ಪ್ರಾಣಿ ಅಂದರೆ ಮೀನಾಗಿರ್ಬೋದು, ಜಲಚರಗಳು, ಆಮೆ ಆದಿಯಾಗಿ ಎಲ್ಲವೂ ಇರುವಂಥದ್ದಾಗಬೇಕು. ಸಾಕಷ್ಟು ಪಕ್ಷಿಗಳು ಬರ್ತಾ ಇದೆ. ಇದಕ್ಕೆ ಏನೇನು ಮಾಡಬೇಕು ಅನ್ನುವಂತಹ ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಯನ್ನು ನಾವೀಗಾಗಲೇ ಪ್ರಾರಂಭ ಮಾಡಿದ್ದೆ. ಮೊನ್ನೆ ಕಮಿಷನರನ್ನು ಕರ್ಕೊಂಡು ಬಂದು ಅದ್ರ ಬಗ್ಗೆ ಎಲ್ಲ ನಾನು ಇನ್ಸ್ಪೆಕ್ಷನ್ ಮಾಡಿ ತಿಳಿಸಿದ್ದಾಗಿದೆ. ಆ ಉದ್ಯಾನವನದ ಅಭಿವೃದ್ಧಿ ಟೋಟಲ್ ಅಲ್ಲ ಆ ಕಡೆಯೂ ಕೂಡ ಇದ್ರ ಜೊತೆಯಲ್ಲಿ ಆಗೋದಕ್ಕೆ ಏನು ಕ್ರಮ ತಗೊಂಡಿದ್ದೀವಿ. ವಿಶೇಷವಾಗಿ ನಿಮ್ಮೆಲ್ಲರ ಆಶಯ, ಕೋರಿಕೆ, ಬಸವನಗುಡಿ ಕ್ಷೇತ್ರದ ಜನಗಳ ಒಂದು ಒತ್ತಾಸೆಯ ಮೇರೆಗೆ ಕೆಂಪೇಗೌಡರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಇವತ್ತು ಜಿಂಕೆ ಪಾರ್ಕ್ನ ಆ ಕಡೆ ಭಾಗದಲ್ಲಿ ಅಂದರೆ ಕೆಂಪಾಂಬುದಿ ಹೊಂದಿಕೊಂಡಂತೆ ಪಕ್ಕದಲ್ಲಿ ಇರ್ತಕ್ಕಂಥ ಗೋಪುರ ಈಗಾಗಲೇ ಆ ಕಾರ್ಯ ಪ್ರಾರಂಭ ಆಗಿದೆ. 21 ಅಡಿ ಎತ್ತರದ ಕೆಂಪೇಗೌಡರ ಅಶ್ವಾರೂಢರಾಗಿರ್ತಕ್ಕಂತಹ ಒಂದು ಕಂಚಿನ ಅದ್ಭುತವಾದಂತಹ ಒಂದು ಪುತ್ಥಳಿ. ನಾನು ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಅವತ್ತು ಅದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದರು. ಇವತ್ತು ಅವರ ಅಮೃತ ಹಸ್ತದಿಂದಲೇ ಅದು ಲೋಕಾರ್ಪಣೆ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೂ ಕೂಡ ಕೋರಿಕೆ ಇಟ್ಟಿದ್ದೇನೆ. ನಾವು ಬಂದದನ್ನು
ಆದಷ್ಟು ಬೇಗದಿಂದ ನಮ್ಮದು ಕೆಲಸ ಪ್ರಾರಂಭ ಆಗುತ್ತೆ. ಇನ್ನು ಒಂದೂವರೆ ತಿಂಗಳೊಳಗಡೆ ಇದು ಲೋಕಾರ್ಪಣೆ ಆಗಬೇಕು ಅಂತೇಳಿ ನಿಮ್ಮೆಲ್ಲರ ಒಂದು ಬೆಂಬಲ ಸಹಕಾರ ಇರಲಿ. ನಾವೆಲ್ಲರೂ ಸೇರಿ ಅದನ್ನು ಒಂದು ಮಂಜುವರು ಬಂದಿದ್ದಾರೆ, ಅದನ್ನು ನಾವೆಲ್ಲರೂ ಸೇರಿ ಅದನ್ನು ಅಭಿವೃದ್ಧಿಪಡಿಸೋಣ. ಬರೀ ಅಷ್ಟೇ ಅಲ್ಲ, ನಾವು ಬಸವನಗುಡಿ ಕೆಂಪೇಗೌಡರ ಒಂದು ಗೋಪುರ ಇರೋ ಭಾಗ, ಈ ಭಾಗ ಚೆನ್ನಾಗಿರಬೇಕಾದ್ರೆ ಇಲ್ಲಿಂದ ನಾವು ಬೆಂಗಳೂರಿಗೆ ಒಂದು ಸಂದೇಶವನ್ನು ಕೊಡಬೇಕು. ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡಿದರೆ ಅದರಲ್ಲಿ ಚಾಮರಾಜಪೇಟೆ ಅದು ಇಲ್ಲಿದ್ದರೂ ಕೂಡ ಒಂದು ಬಸವನಗುಡಿ ಭಾಗ ಅಂತಲೇ ನಾವು ತಿಳ್ಕೋಬೇಕು. ಇದನ್ನೆಲ್ಲವನ್ನು ಕೂಡ ಸೇರಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ, ಒಂದು ತಂಡವಾಗಿ ಕೆಲಸ ಮಾಡಿ ಮಾಡೋಣ. ಇವತ್ತು ನಾವೆಲ್ಲ ಇಷ್ಟೊಂದು ಆಸಕ್ತಿಯಿಂದ ಅಡುಗೆದಾರರು ಎಲ್ಲರೂ ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದೀರಿ. ಅಭಿಮಾನಿಗಳು, ಕೆಂಪೇಗೌಡರ ಅಭಿಮಾನಿಗಳು ಅವೆಲ್ಲ ಬಂದಿದ್ದೀರಿ. ಎಲ್ಲರಿಗೂ ಶುಭವನ್ನು ಕೊಡ್ತಾ ಜಯಂತಿಯ ಉತ್ಸವದಲ್ಲಿ ಪ್ರಾತಸ್ಪರ್ಧೆಯರಾಗಿರತಕ್ಕಂತಹ ಕೆಂಪೇಗೌಡರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ನಿಮ್ಮ ಆದರ್ಶಗಳನ್ನು, ನಿಮ್ಮ ಚಿಂತನೆಗಳನ್ನು ನಾವೆಲ್ಲರೂ ಸೇರಿ ಉಳಿಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಾಯಕರು ಒಟ್ಟಿಗೆ ಸೇರಿ ಅತ್ಯಂತ ಹೆಚ್ಚು ಜನಪ್ರಿಯವಾಗಿದ್ದಾರೆ. ಮುಂದಿನ ಅವಧಿನಲ್ಲಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಹಲವಾರು ಸಾಮಾಜಿಕ ಕೆಲಸ ಮಾಡಬೇಕು. ಇಂಥ ಸಾಮಾಜಿಕ ಕೆಲಸ ಮಾಡಿ ಕೆಂಪೇಗೌಡರು ಯಾವುದೇ ಸ್ವಾರ್ಥ ಇಲ್ಲ, ಎಲ್ಲಾ ಜನಗಳ ಜೊತೆ ಬೆರೆತು ಹೊರಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಶುಭಾಶಯ ಮಾತಾಡಿದ್ದಾರೆ. ನಮ್ಮ ಈ ಒಂದು ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಜಿಕೆ ಪಾರ್ಕ್ ಉದ್ಯಾನವನ ಮತ್ತು ಡಾಕ್ಟರ್ ರಾಜ್ಕುಮಾರ್ ಮಕ್ಕಳ ಉದ್ಯಾನವನ ಏನಿದೆ, ಈ ಒಂದು ವಾಯುವಿಹಾರ ಪ್ರದೇಶದಲ್ಲಿ ಶ್ರೀ ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘ ಅದರ ನೇತೃತ್ವ ವಹಿಸಿರುವಂಥ ಗೋವಿಂದರಾಜ್ ದ್ವಯರು ಮತ್ತು ಅವರ ಎಲ್ಲ ಮಿತ್ರರು ಸೇರಿ ಈ ಒಂದು ಬೆಂಗಳೂರು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಈ ದಿವಸ ಏನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅಂಥ ಒಂದು ಕಾರ್ಯಕ್ರಮ ಇವತ್ತು ಎಲ್ಲರಿಗೂ ಗೊತ್ತಿದೆ. ಪ್ರಪಂಚದಲ್ಲಿ ಯಾರು ಗೊತ್ತಿದ್ದಾರೆ ಯಾರು ಗೊತ್ತಿಲ್ಲ ಅಂತ ಹೇಳ್ಬೋದು, ಬಟ್ ಆದರೆ ಬೆಂಗಳೂರು ಗೊತ್ತಿಲ್ಲ ಅನ್ನೋ ವ್ಯಕ್ತಿ ಯಾರೂ ಇಲ್ಲ. ಅಂಥ ಒಂದು ಮಟ್ಟಕ್ಕೆ ಬೆಳೆಯುವಂಥ ಬೆಂಗಳೂರನ್ನ 545 ವರ್ಷಗಳ ಹಿಂದೆಯೇ ಈ ಒಂದು ನಗರ ಈ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ಎಲ್ಲ ಜಾತಿಯ, ಎಲ್ಲ ಕಸುಬಿನ, ಎಲ್ಲ ವರ್ಗದ ಜನರಿಗೋಸ್ಕರ ಒಂದು ನಗರವನ್ನು ಕಟ್ಟಿದ್ದು
ಭಾರತ ದೇಶದ ಇತಿಹಾಸದಲ್ಲೇ ಪ್ರಪಂಚದ ಇತಿಹಾಸದಲ್ಲಿ ಯಾರು ಅಂದರೆ ಕೆಂಪೇಗೌಡರು ಮಾತ್ರ ಅನ್ನೋದನ್ನು ನಾವೆಲ್ಲ ಗಣನೆಯಿಟ್ಟಬೇಕು. ಯಾವುದೇ ಒಂದು ದೇಶದಲ್ಲಿ ಈ ರೀತಿ ಯಾರು ನಗರಗಳನ್ನ ಕಟ್ಟಿಲ್ಲ, ಪಟ್ಟಣಗಳನ್ನ ಕಟ್ಟಿಲ್ಲ. ಆದರೆ ಕೆಂಪೇಗೌಡರ ದೂರದೃಷ್ಟಿ ಎಷ್ಟಿತ್ತು ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಅಂಥ ಒಂದು ಕೆಂಪೇಗೌಡರ ಜಯಂತಿನ ನಮ್ಮ ಸರ್ಕಾರ ಇನ್ನೂ ಅತಿ ವಿಜೃಂಭಣೆಯಿಂದ ಮಾಡಿ ಬೆಂಗಳೂರು ನಗರದಲ್ಲಿ ಕೆಂಪೇಗೌಡರ ಒಂದು ಅನುಷ್ಠಾನ ಪ್ರತಿಷ್ಠಾಪನೆ ಏನು ಮಾಡಿದ್ದಾರೆ ಅದಿನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಅವ್ರ ಹೆಸರಿನಲ್ಲಿ ಎಲ್ಲ ನಾಗರಿಕ ಪುರಸ್ಕೃತರಿಗೆ ಯಾರು ಅತಿ ಉತ್ತಮ ಸಾಧನೆ ಮಾಡಿರ್ತಾರೋ ಅವರಿಗೆಲ್ಲ ಒಂದು ಪ್ರಶಸ್ತಿ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಬೇಕು. BBMPಯಿಂದ ಇವತ್ತು ಕೆಂಪೇಗೌಡ ಪ್ರಶಸ್ತಿಯಿಂದ ಕೊಡ್ತಾ ಇದ್ದಾರೆ, ಅದನ್ನು ರಾಜ್ಯ ಮಟ್ಟದಲ್ಲಿ ಕೊಡುವಂಥದ್ದು ಆಗಬೇಕು. ಇಂಥ ಒಂದು ಮತ್ತೆ ಇವಾಗ ಗೋವಿಂದರಾಜ್ ಅವರು ಏನು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಏನು ಈ ಭಾಗದಲ್ಲಿ ರಕ್ತದಾನ ಶಿಬಿರ, ಇವತ್ತೇನು ಒಂದು ಹನಿ ರಕ್ತಕ್ಕೂ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದು ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಯಾರಿಗೆ ಅದರ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಕೊಡೋದಕ್ಕೋಸ್ಕರ ಉಚಿತ ರಕ್ತದಾನ ಶಿಬಿರವನ್ನು ಏನು ಆಯೋಜಿಸಿದ್ದಾರೆ ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಏನು ಆಯೋಜಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಮುಂದಿನ ದಿನಗಳನ್ನು ಅವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಶಕ್ತಿಯನ್ನು ಕೊಟ್ಟು ಇದರ ಕಾರ್ಯಕ್ರಮಗಳನ್ನ ಮಾಡಲಿ. ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂಥದ್ದಾಗಲಿ ನಾವು ಸದಾ ಅವ್ರ ಜೊತೆಯಲ್ಲಿ ಇದು ಸಹಕಾರ ಮಾಡ್ತೀವಿ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಹೊತ್ತಿನ ಮಾತು ಕರ್ನಾಟಕದ ಜನತೆಗೆ ಇವತ್ತು ಕೆಂಪೇಗೌಡ ಜಯಂತಿ ಯಾವತ್ತು ಆಗಿರ್ಬೋದು, ಆದರೆ ನಾವು ಇವತ್ತು ಅದ್ಧೂರಿಯಾಗಿ ನಮ್ಮ ಜಿಂಕೆ ಪಾರ್ಕು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನೆರವೇರಿಸಿದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಅವ್ರ ಹೆಸರಲ್ಲಿ ನಾವು ಕೆಂಪೇಗೌಡ ಜಯಂತಿ ಮಾಡಿಬಿಟ್ಟು ಸ್ವೀಟ್ ತಿಂದ್ಬಿಟ್ಟು ಮನೆಗೆ ಹೋಗಬಾರ್ದು. ಅವರು ಮಾಡಿದಂಥ ಕಾರ್ಯನ ಪ್ರಪಂಚಕ್ಕೆ ತಿಳಿಸ್ಬೇಕು. ಪ್ರತಿಯೊಬ್ಬರು ಮನೆಯಲ್ಲೂ ಅವರ ಫೋಟೋಗಳು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಬೆಂಗಳೂರಿನ ಜನತೆ. ಹಾಗಾಗಿ ಅವ್ರ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದೀವಿ. ಆಮೇಲೆ ಅದ್ರ ಮೂಲಕ ನಾವು ಇವತ್ತೊಂದು ದಿನ ರೆಡ್ ಕ್ರಾಸ್ ಸಂಸ್ಥೆ ಜೊತೆಯಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರ, ಕಣ್ಣಿನ ತಪಾಸಣೆ ಶಿಬಿರ ಎಲ್ಲ ಆಯೋಜನೆ ಮಾಡಿದ್ದೀವಿ. ತುಂಬ ಜನ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಸಾಮಾಜಿಕ ಕೆಲಸಗಳು ಎಲ್ಲ ಸಂಘ ಸಂಸ್ಥೆಯಲ್ಲೂ ಆಗಬೇಕು. ಹಾಗಾಗಿ ನಾವು ಇದ್ರ ಮೂಲಕ ಎಲ್ಲರನ್ನೂ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಎಲ್ಲರೂ ಅಂದರೆ ನಮಗೆ ಎಲ್ಲರೂ ಯಾರು ನಾವು ಅವ್ರ ಜೊತೆಲಿ ವಿಶ್ವಾಸ ಇರ್ತಾರೆ ಅವ್ರು ನಮ್ಮ ಜೊತೆಲಿ ವಿಶ್ವಾಸ ಇರ್ತಾರೆ. MLA ಸಾಹೇಬ್ರು ಇದ್ದಾರೆ, ತಿಮ್ಮೇಗೌಡರು ಇದ್ದಾರೆ, ಮತ್ತು ನಮ್ಮ ಗೋವಿಂದಣ್ಣ ಇದ್ದಾರೆ, ಇನ್ನೊಬ್ಬರು ಗೋವಿಂದರಾಜ್ ಇದ್ದಾರೆ. ಎಲ್ಲ ರೀತಿಯಲ್ಲೂ ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ. ನಮ್ಮ BT ಶ್ರೀನಿವಾಸ್ ಅವರು ಇದ್ದಾರೆ, ಮತ್ತು ಮಾಜಿ ಮೇಯರ್ ಆಗಿದ್ದಂಥ ರಾಮೇಗೌಡರು ಇದ್ದರು, ಮುಟ್ನಳ್ಳಿ ಶಿವರಾಮೇಗೌಡರು ಇದ್ದರು, ನಮ್ಮ KET ಲೋಕೇಶ್ ಆಫೀಸರ್ ಇದ್ದಾರೆ. ಎಲ್ಲ ರೀತಿಯಲ್ಲೂ ಎಲ್ಲರೂ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ತುಂಬ ಗೋವಿಂದರಾಜು ಅಂತ ಹೇಳ್ಬಿಟ್ಟು ಈ ಸಂಘದಲ್ಲಿ ಒಬ್ಬ ಕಾರ್ಯಕರ್ತ. ಮತ್ತು ನಮ್ಮ ಸಂಘದಿಂದ ಇನ್ನೊಂದು ಅದ್ಧೂರಿಯಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾವುದು ಅಂತಂದರೆ ಗುಹಾಗಿರಿ ಪ್ರದಕ್ಷಿಣೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇನಂತಂದರೆ ತಿರುವಣ್ಣಾಮಲೆಗೆ ಹೋಗ್ತಾರೆ, ಅಲ್ಲಿ ದರ್ಶನ ಆಗಲಿಲ್ಲ ಸ್ವಾಮಿದು, 4 ಲಕ್ಷ 5 ಲಕ್ಷ ಬರ್ತಾರೆ. ಅಲ್ಲಿ ಪಾಪ ದರ್ಶನ ಆಗಲಿಲ್ಲ ಅಂತ ಬರ್ತಾರೆ. ಆ ದರ್ಶನ ನಾವು ಮಾಡಿಸೋವಂಥ ಉದ್ದೇಶ ನಮ್ಮ ಗುಹಾಗಿರಿ ಪ್ರದಕ್ಷಿಣೆ. ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಯಾವತ್ತು ಹುಣ್ಣಿಮೆ ಬೀಳುತ್ತೆ ಬೆಳಿಗ್ಗೆ 6:30 ಗಂಟೆಗೆ ಗವಿಗಂಗಾಧರ ದೇವಸ್ಥಾನ ಮುಂಭಾಗದಲ್ಲಿ ಬಂದು ಅಸೆಂಬಲ್ ಆದರೆ ಅವರು ಸಾಮೂಹಿಕವಾಗಿ ಸಂಕಲ್ಪ ಮಾಡಿಸು ಪ್ರದಕ್ಷಿಣೆ ಶುರುವಾಗಿ ಸುತ್ತಮುತ್ತ ನಮ್ಮ ಗವಿಗಂಗಾಧರ ದೇವಸ್ಥಾನ, ಹರಿಹರ ಗುಡ್ಡ, ರಾಮಾಂಜನ ಗುಡ್ಡ ಮತ್ತು ಗಣಪತಿ ದೇವಸ್ಥಾನ, ಪಳವಿಗೆಮ್ಮ, ಚಾಮುಂಡೇಶ್ವರಿ ದೇವಸ್ಥಾನ ಇವೆಲ್ಲ ಸೇರಿಕೊಂಡು 1 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರ್ ಆದಮೇಲೆ ಅದನ್ನೆಲ್ಲ ಪಾದಯಾತ್ರೆ ಮಾಡಿ ಮತ್ತೆ ದರ್ಶನಕ್ಕೆ ಬಂದು ದರ್ಶನ ಮಾಡಿ ಪ್ರಸಾದ ವಿನಿಯೋಗ ಇರುತ್ತೆ. ಪ್ರಸಾದ ತೊಗೊಂಡು ಅವ್ರ ಮನೆಗೆ ಹೋಗಬೇಕು. ಮನಸ್ಸಿನ ಸಂಕಲ್ಪಗಳನ್ನು ಸ್ವಾಮಿ ದರ್ಶನ ಮಾಡೋದ್ರ ಜೊತೆಗೆ ಅವರು ಈಡೇರಿಸ್ಕೋಬೋದು. ಗವಿಗಂಗಾಧರ ದೇವಸ್ಥಾನ ಅಂದರೆ ಪ್ರಪಂಚದಲ್ಲೇ ಸೂರ್ಯಕಿರಣ ಅಂತ ಬೀಳುವಂಥ ಏಕೈಕ ದೇವಸ್ಥಾನ. ದಕ್ಷಿಣ ಕಾಶಿ ದೇವಸ್ಥಾನ, ನಮ್ಮ ಸಂಕ್ರಾಂತಿ ಹಬ್ಬದ ದಿವಸ ಸೂರ್ಯನ ಕಿರಣಗಳು ಸ್ವಾಮಿ ಮೇಲೆ ಬೀಳುವಂಥ ಏಕೈಕ ದೇವಸ್ಥಾನ. ಈ ದೇವಸ್ಥಾನನ ಮುಂದಿನ ದಿನಗಳಲ್ಲಿ ಯಾರು ದರ್ಶನ ಮಾಡಿಲ್ವೋ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಗುಹಾಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಂಡು ಆ ಸ್ವಾಮಿ ದರ್ಶನ ಮಾಡಬೇಕು ಅಂತ ತಮ್ಮ ಪಾದಕಮನಗಳಲ್ಲಿ ನಾನು ಬೇಡ್ಕೋತಾ ಇದ್ದೀನಿ. ನಮಸ್ಕಾರ. ನಮ್ಮ ಒಂದು ಈ ಜಿಂಕೆ ಪಾರ್ಕ್ನ ಸಂಘದ ಎಲ್ಲ ಸದಸ್ಯರು ಸೇರಿ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಬೇಕು ಅಂತ 4ನೇ ವರ್ಷ ಇಲ್ಲಿ ಮಾಡ್ತಾ ಇರೋದು. 4 ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದು ಏನಂದರೆ ಕೆಂಪೇಗೌಡರು
ಅವ್ರ ಆದರ್ಶಗಳನ್ನ ನಾವೆಲ್ಲನೂ ರೂಢಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ 106 ಕೆರೆ ಎಲ್ಲ ಕಟ್ಟಿ 106 ಜನಕ್ಕೆ ಅನ್ನದಾನ ಒದಗಿಸ್ಕೊಟ್ಟಿದ್ದಾರೆ. ಎಲ್ಲ ಜನಾಂಗದವ್ರಿಗೂ ಒಂದು ಮಾರ್ಕೆಟನ್ನು ಒದಗಿಸ್ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಅದನ್ನು ಅಷ್ಟೊಂದು ಉಳ್ಸೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಇವಾಗ ಏನು ಮಾಡಬೇಕು ಅದನ್ನಾದರೂ ಸಣ್ಣ ಪುಟ್ಟ ನಮ್ಮ ಕೈಲಾಗಿದ್ದು ಹೆಲ್ಪ್ ಮಾಡಿಕೊಂಡು ಕೆರೆಗಳೆಲ್ಲ ನುಂಗಿ ನೀರು ಕೊಟ್ಬಿಟ್ಟಿದ್ದಾರೆ. ಅದಂತೂ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ. ಇರೋದನ್ನಾದರೂ ಉಳಿಸ್ಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ಏನಾಗುತ್ತೆ ನಮ್ಮ ಕೈಲಿ ಏನು ಉಳಿಸಿ ಕೊಡ್ಬೋದು ಅದನ್ನಾದ್ರು ಕೊಟ್ಕೊಂಡು ಅಟ್ಲೀಸ್ಟ್ ಸ್ವಚ್ಛವಾಗಿ ಇಟ್ಕೊಂಡಾದ್ರೂ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಕೆಂಪೇಗೌಡ ಜಯಂತಿ ದಿವಸ ಅಟ್ಲೀಸ್ಟ್ ಅವರ ಒಂದು ಜಯಂತಿ ಮುಖೇನವಾಗಾದ್ರೂ ನೆನೆಸ್ಕೊಂಡು ಅದನ್ನು ಮುಂದಕ್ಕೆ ಉಳಿಸ್ಕೊಂಡು ಹೋಗೋಣ ಅಂತ ನಾವೆಲ್ಲರೂ ಈ ಪಾರ್ಕಲ್ಲಿ ಬರೋರಿಗಾಗಲಿ ಎಲ್ಲರಿಗೂ ಒಂದು ವಿಷಯ ಮುಚ್ಚೋಣ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಒಂದು ಜಯಂತಿನ. ಹಾಗೆ ಒಂದು ರಕ್ತದಾನ ಶಿಬಿರ ಮಾಡಿದೋ, ಯಾಕೆಂದರೆ ಒಬ್ಬರು ರಕ್ತ ಕೊಟ್ಟರೆ ಇನ್ನೊಬ್ಬರು ಜೀವ ಉಳಿತದೆ, ಅದಕ್ಕೋಸ್ಕರ ರಕ್ತದಾನ ಶಿಬಿರನ ಹಮ್ಮಿಕೊಂಡಿದ್ದೀವಿ. ಹಾಗೆ ಆರೋಗ್ಯ ತಪಾಸಣೆ ಅದನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಯಶಸ್ವಿಗೊಳಿಸ್ಬೇಕಂದ್ರೆ ಜನರು ಸಹಕಾರ ಬೇಕು. ಆ ಸಹಕಾರನ ಎಲ್ಲರೂ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಿಮ್ಮ ಒಂದು ವಾಹಿನಿ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಕ್ಕೂ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಸಹಕಾರ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಗೋವಿಂದರಾಜು ಜಿಂಕೆ ಪಾರ್ಕ್ ಅಧ್ಯಕ್ಷರು. ಇಲ್ಲಿ ಒಂದು ನಮ್ಮ ಸಂಘ ಇದೆ. ಸಂಘದಲ್ಲಿ ನಾವು ನಮ್ಮನ್ನು ಅಧ್ಯಕ್ಷರು ಅಂತ ಮಾಡಿದ್ದಾರೆ. ನಾವು ಅಧ್ಯಕ್ಷರಾಗಬೇಕಂದ್ರೆ ಎಲ್ಲರೂ ಸಹಕಾರ ಬೇಕಲ್ವ, ನಾವು ಒಬ್ಬರೇ ಏನು ಕೆಲಸ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ನಮ್ಮ ಸಂಘದಲ್ಲಿ 25 ಜನ ಇದ್ದೀವಿ. ಎಲ್ಲರೂ ಕೈ ಜೋಡಿಸ್ತಾರೆ. ಅವರು ನಮ್ಮನ್ನೇನೋ ಒಂದು ಲೀಡರ್ ಥರ ಮುಂದಕ್ಕೆ ಬಿಟ್ಟಿದ್ದಾರೆ ಅಷ್ಟೇ. ಬಟ್ ಎಲ್ಲ ಕೆಲಸ ಕಾರ್ಯಗಳು ಅವರೇ ಮಾಡ್ತಾರೆ. ಸೊ ನಾವು ಅವ್ರ ಜೊತೆಗೆ ಇರ್ತೀವಿ ಅಷ್ಟೇ, ಮಾರ್ಗದರ್ಶನ ಮಾಡ್ಕೊಂಡಿರ್ತೀವಿ. ಸೊ ಹಂಗಾಗಿ ನಮ್ಮ ಸಂಘ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಇದೇ ರೀತಿ ಮುಂದಕ್ಕೆ ನಡ್ಕೊಂಡು ಹೋಗಲಿ. ಈ ಒಂದು ಕೆಲಸ ಕಾರ್ಯಗಳು, ಇಲ್ಲಿ ಒಂದು ಗಿಡ ನಡೆಯೋ ಕಾರ್ಯಕ್ರಮ, ಸ್ವಚ್ಛ ಭಾರತ್ ಕಾರ್ಯಕ್ರಮ ಮಾಡ್ತೀವಿ, ಕೆಂಪೇಗೌಡ ಜಯಂತಿ ಮಾಡ್ತೀವಿ. ಸೊ ಇದೆಲ್ಲ ನಡ್ಸ್ಕೊಂಡು ಹೋಗ್ತೀವಿ. ಹಿಂಗೆ ಇದೇ ರೀತಿ ಮುಂದಕ್ಕೆ ನಡ್ಸ್ಕೊಂಡು ಹೋಗೋಣ ಅಂತ ಎಲ್ಲ ನಿಮ್ಮ ಟಿ ವಿ ಮುಖಾಂತರ ಎಲ್ಲರೂ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ನೀವು ಇದನ್ನು ಇಷ್ಟೊತ್ತು ನೀವೇನು ವಿಡಿಯೋ ಮಾಡಿದರೆ ಅದನ್ನು ನೀವು ತೋರಿಸಿಲ್ಲ ಅನ್ನೋ ಪರವಾಗಿಲ್ಲ. ಇವಾಗ ಹೇಳೋದು ದಯವಿಟ್ಟು ತೋರಿಸಿ. ಯಾಕೆಂದರೆ ಇಲ್ಲಿ ನೀವು ನೆಕ್ಸ್ಟ್ ಏನಾದ್ರು ಇದ್ದರೆ ಇಲ್ಲಿ ಒಂದು ಮಶಾಣ ಇದೆ, ಒಂದು ಜಿಂಕೆ ಪಾರ್ಕ್ ಪಕ್ಕದಲ್ಲೇ ಮಶಾಣ ಇದೆ. ಮಶಾಣದ ಪಕ್ಕದಲ್ಲಿ ಫುಲ್ಲು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಡೆಡ್ ಗಾಡಿಗಳು ಸುಮಾರಿದೆ, ಒಂದು 106 ಗಾಡಿ ಇದ್ದಾವೆ. ಡೈಲಿ ನಿಲ್ಲಿಸ್ತಾರೆ. ಮಶಾಣಕ್ಕೆ ಬರೋರು ಪಾಪ ದುಃಖದಲ್ಲಿ ಬರ್ತಾರೆ. ಅವರು ನಮಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವ್ರ ಗಾಡಿ ನಿಲ್ಲಿಸೋದಲ್ಲಿ, ಮಶಾಣದಲ್ಲಿ ಅವರು ಕಾರ್ಯ ಮಾಡೋದಲ್ಲಿ ಆ ಥರ ಆಗ್ಬಿಟ್ಟಿದೆ. ಅಲ್ಲಿ ಬಂದಾಗ ಫುಲ್ಲು ರಶ್ ಆಗಿಬಿಡ್ತದೆ. ಅದನ್ನು ನೀವು ವಿಡಿಯೋ ಮಾಡಿ ದಯವಿಟ್ಟು ತೋರಿಸಿ. ನಮ್ಮ ಅಧಿಕಾರಿಗಳು, ಮೇಲಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ಅಟ್ಲೀಸ್ಟ್ ಬಂದು ಅದೊಂದು ಅಲ್ಲಿ ಪಾರ್ಕಿಂಗೇ ಮಾಡಬಾರ್ದು ದಯವಿಟ್ಟು. ಯಾರಿಗೆ ಪಾರ್ಕಿಂಗ್ ಬೇಕು ಅಂದರೆ ಅಲ್ಲಿ ಬರ್ತಾರಲ್ಲ, ಸಾವುಗೆ ಬರ್ತಾರಲ್ಲ, ಅವ್ರು ದುಃಖದಲ್ಲಿರ್ತಾರೆ. ಅವ್ರ ಗಾಡಿ ನಿಲ್ಲಿಸಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಈಸಿಯಾಗಿ ಹೋಗ್ಬಿಟ್ಟು ಅದೇನು ಅವ್ರ ಕಾರ್ಯ ಇದೆ, ಶವ ಸಂಸ್ಕಾರ ಕಾರ್ಯ, ಅದನ್ನು ಮುಗಿಸೋದಕ್ಕೆ ಈಸಿ ಆಗಲಿ. ಅದನ್ನು ದಯವಿಟ್ಟು ನೀವು ಇದನ್ನು ಹೈಲೈಟ್ ಮಾಡಿ ತೋರಿಸಿ ದಯವಿಟ್ಟು ಹೇಳ್ತೀನಿ. ಯಾಕೆಂದರೆ ಅಲ್ಲಿಂದ ಶ್ರೀನಿವಾಸನ ದೇವಸ್ಥಾನದಿಂದ ಮೇಲ್ಗಡೆ ಆಂಜನೇಯ ದೇವಸ್ಥಾನದವರೆಗೂ ಫುಲ್ಲು ಪಾರ್ಕಿಂಗ್ ಇದೆ. ಆ ಪಾರ್ಕಿಂಗ್ ದಯವಿಟ್ಟು ಎತ್ತಲಿ. ನಾನು ನಿಮ್ಮ ವಾಹಿನಿ ಮುಖಾಂತರ ಜನಗಳ ಹತ್ರನೂ ಕೇಳ್ಕೊತೀನಿ, ಯಾರು ಗಾಡಿ ಹಾಕಿದ್ದಾರೆ ದಯವಿಟ್ಟು ತೆಗೀರಿ. ಬೇರೆಯವ್ರಿಗೆ ಹೆಲ್ಪ್ ಆಗಲಿ. ಬೇರೆಯವ್ರಿಗೆ ಮೀನ್ಸ್ ಅಂದರೆ ಸಾವು ಬರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನೇಗಿಲಿಯೋಗಿ ಗಿರಿಯಪ್ಪ ಅಂತ ಹೇಳ್ಬಿಟ್ಟು ಗಂಗನಾಡು ಒಕ್ಕಲಿಗರ ಸಂಘದ ಅಧ್ಯಕ್ಷ. ಶ್ರೀಯುತ ಗೋವಿಂದರಾಜ್ ಅವರು, ಮತ್ತೊಂದು ಗೋವಿಂದರಾಜ್, 2 ಗೋವಿಂದರಾಜರು ಮತ್ತು ಸಂಗಡಿಗರು ಕಟ್ಟಿರುವಂಥ ಜಿಂಕೆ ಪಾರ್ಕು ಕ್ಷೇಮಾಭಿವೃದ್ಧಿ ಸಂಘ, ಅವರೆಲ್ಲರಿಗೂ ನಮಸ್ಕಾರ. ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಪ್ರತಿ ಸರಿ ಕರೆದಿದ್ರು, ಈ ಸರಿ ಬರಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಬಂದೇ ಬಿಟ್ವಿ. ನಿಜವಾಗ್ಲೂ ಅದ್ದೂರಿಯಾದ ಕಾರ್ಯಕ್ರಮ. MLAಗಳು ಬಂದಿದ್ದರು, ಬೇರೆ ಬೇರೆ ಮುಖಂಡರನ್ನೆಲ್ಲ ಕರೆಸಿ ಇದು ಅಭಿವೃದ್ಧಿ ಕಾರ್ಯಕ್ರಮಗಳು, ಭಾಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ. ಜೊತೆಗೆ ಅವಾಗವಾಗ ನಾವು ನೋಡ್ತಾ ಇರ್ತೀವಿ, ಗ್ರೂಪಲ್ಲಿ ಬರ್ತಾ ಇರ್ತಾರೆ, ಮತ್ತು ವಿಷಯಗಳು ಹೇಳ್ತಾ ಇರ್ತಾರೆ ಗೋವಿಂದರಾಜ್ ಅವರು. ಸೊ ಹೀಗೆ ಆಮೇಲೆ ಗಿರಿ ಪ್ರದಕ್ಷಿಣೆ ಇದು ಪ್ರೋಗ್ರಾಮ್ ಹಾಕ್ಕೊಂಡವ್ರೆ, ಗುಹಾಗಿರಿದು, ಅದಕ್ಕೂ ಕೂಡ ಕರೆದಿದ್ದಾರೆ. ಹೋಗಿಲ್ಲ, ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ, ಖಂಡಿತ ಬರ್ತೀವಿ. ಭಾರಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಎಷ್ಟು ಜನ ಸೇರ್ತಾರೆ ಪ್ರತಿ ಸಾರಿ ನೋಡ್ತಾ ಇರ್ತೀವಿ. ನೀವು ಏನೇನು ಮಾಡ್ತಾ ಇದ್ದೀರಿ ಎಲ್ಲ ನೋಡ್ತಾ ಇದ್ದೀವಿ. ನೋಡಿ, ಈಗ ಒಂದು ಕೇಳಿದ್ರು, ಒಂದು ರಿಕ್ವೆಸ್ಟ್ ಕೊಟ್ಟರು, ಏನು ಅಲ್ಲಿ ಪಾರ್ಕಿಂಗ್ ಮಾಡೋದ್ರಿಂದ ಶವ ಸಂಸ್ಕಾರಕ್ಕೆ ಬರೋರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅದು ಉತ್ತಮವಾದ ಒಂದು ಕೆಲಸ.
ಅದು ತೆಗೆದ್ರೆ ಅದು ಉಪಯೋಗಕ್ಕೆ ಬರ್ತದೆ. ಹಾಗೆ ಇಲ್ಲಿ ಈ ಜಿಂಕೆ ಪಾರ್ಕ್ ಅಭಿವೃದ್ಧಿಗೆ ಎಷ್ಟು ಶ್ರಮಿಸ್ತಾ ಇದ್ದಾರೆ, ಜೊತೆಗೆ ಕೆಂಪೇಗೌಡ ಜಯಂತಿನ ಇವತ್ತು ಎಷ್ಟು ಅತ್ಯುತ್ತಮವಾಗಿ ಮಾಡಿದ್ದಾರೆ. ಈ ಥರ ಒಂದು ಸಂಘ ನಿಜವಾಗ್ಲೂ ಭಾರಿ ಪುಣ್ಯ ಅಂತ ಹೇಳ್ತೀನಿ. ಈ ಥರ ಸಂಘ ಕಟ್ಟಿರೋದು ನಿಜವಾಗ್ಲೂ ಒಳ್ಳೆ ಕೆಲಸ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀರಾ, ಮಾಡ್ತಾ ಇದ್ದೀರಿ. ಯಾವಾಗ ಸತತವಾಗಿ ಹೀಗೆ ಮಾಡಿ ಮುಂದೆ ಬರೋ ಪೀಳಿಗೆಗೂ ಕೂಡ ಒಂದು ಮಾದರಿಯಾಗಿ ನೀವು ತೋರಿಸ್ತಾ ಇರೋ ಒಂದು ಇದೆಯಲ್ಲ, ಈ ಸಂಭ್ರಮ ನಾವು ಭಾಗಿಯಾಗಿರೋದು ನಮಗೂ ಒಂದು ಸಂಭ್ರಮ ಮೂಡಿದೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೆಂಪೇಗೌಡ ಜಿಂಕೆ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸ್ನೇಹಿತ ಮಿತ್ರರಿಗೆ ನನ್ನ ಪ್ರೀತಿಪೂರ್ವಕ ಪ್ರಣಾಮಗಳನ್ನು ಹೇಳ್ತಾ, ಇವತ್ತು ಕೆಂಪೇಗೌಡರ ಈ ಪುತ್ಥಳಿಗೆ ಮುಂದೆ ಏನು ಜೂನ್ 27 ಅವರು ಜನ್ಮ ಜಯಂತಿ 517ನೇ ಜನ್ಮ ಜಯಂತಿ ಇತ್ತು. ಈಗ ನಿರಂತರವಾಗಿ 1 ತಿಂಗಳ ಕಾಲ ಅವರ ಜಯಂತಿಯನ್ನು ಮಾಡ್ತಾ ಬಂದಿದ್ದಾರೆ. ಆಗ ಇವತ್ತು ನಮ್ಮ ಗೋವಿಂದರಾಜು ಮತ್ತು ಸಂಗಡಿಗರು ಈ ದಿನ ಈ ಒಂದು ಉದ್ಯಾನವನದಲ್ಲಿ ಅವರ ಜಯಂತಿಯ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ಲ ಬರಬೇಕಾದಂಥ ಎಲ್ಲ ಮುಖಂಡರುಗಳನ್ನೆಲ್ಲ ತೊಡಗಿಸ್ಕೊಂಡು ಸಂಘದ ಬೆಳವಣಿಗೆಗೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಅತ್ಯುತ್ತಮವಾದ ಸೇವೆ ಮಾಡಲಿಕ್ಕೋಸ್ಕರ, ಆಮೇಲೆ ಕೆಂಪೇಗೌಡರ ಹೆಸರನ್ನು ಬೆಂಗಳೂರು ಸ್ಥಾಪನೆ ಮಾಡಿದಂಥ ನಿರ್ಮಾತೃ ನಾಡ ದೊರೆ ಧರ್ಮಪ್ರಭು ಶ್ರೀ ಕೆಂಪೇಗೌಡರ ಹೆಸರನ್ನು ಚಿರಸ್ಥಾಯಿಗೊಳಿಸಲಿಕ್ಕೋಸ್ಕರ ಅವ್ರಿಗೊಂದು ಭವ್ಯ ಪ್ರತಿಮೆಯನ್ನು ಕೂಡ ಇನ್ನು ಮುಂದಿನ 1.5-2 ತಿಂಗಳಲ್ಲಿ ಕೆಂಪಾಬುದಿ ಕೆರೆ ಆವರಣದಲ್ಲಿ ಅಥವಾ ಕೆರೆ ಮಧ್ಯಭಾಗದಲ್ಲಿ ಭವ್ಯವಾದ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಕಾರ್ಯ ಚಟುವಟಿಕೆಗಳು ಜರುಗಿದ್ದಾವೆ. ಸೊ ಇಂಥ ಒಳ್ಳೆಯ ಕಾರ್ಯ ಮಾಡ್ತಕ್ಕಂಥ ಈ ಸಂಘದ ಎಲ್ಲ ಮಿತ್ರರಿಗೆ ನನ್ನ ಅಭಿನಂದನೆಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.